ಅಂತಂದ್ರೆ ಶಿವಾವತಾರಿ ಶ್ರೀ ಸಿದ್ಧಾರೂಢರ ಮಹಿಮೆ ಅಂಥೇಳಿ ಇವತ್ತು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಪರಮಾತ್ಮ ನಿಜವಾಗಿಯೂ ನೋಡಿದರೆ ನಿರಾಕಾರನೇ ಇದ್ದಾನೆ. ಆಗ ಮರ್ತ್ಯವೆಂಬುದು ಕರ್ತಾರನ ಕಮ್ಮಟವಯ್ಯ. ಈ ಕರ್ತಾರನ ಕಮ್ಮಟ ಹಾಳಾಗಬಾರದೆಂದು ಆ ಕರ್ತನೇ ಮರ್ತ್ಯಕ್ಕೆ ಗುರು ರೂಪದಿಂದ ಬಂದಿದ್ದಾನೆ. ಅದಕ್ಕೆ ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ವಚನಗಳನ್ನು ಹೇಳ್ಯಾರ ಮಹಾತ್ಮ. ಅದಕ್ಕಾಗಿ ಇದೇನಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ತಿಳಿದುಕೊಳ್ಳಬೇಕಾದದ್ದು ಏನಪ್ಪ ಅಂತಂದ್ರೆ ಸಿದ್ಧಾರೂಢರು ಶಿವ ಅವತಾರಿಗಳೇ ಎನ್ನುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲವೇ ಇಲ್ಲ. ಮಾಡಿಕೊಂಡಿವಂತಂದ್ರೆ ನಮ್ಮಂಥ ಅಜ್ಞಾನಿಗಳೇ ಬೇರಿಲ್ಲ. ಭರ್ಗೋ ಸಾಕ್ಷಾತ್ ನರಾಕೃತಿ, ಪರಮಾತ್ಮನೇ ನರರೂಪದಿಂದ ಈ ಧರೆಗಿಳಿದು ಬಂದಿರುತ್ತಾನೆ. ಅಂಥ ಪರಮಾತ್ಮ ನರರೂಪದಿಂದ ಬಂದು ಲೋಕದ ಜನರಿಗೆಲ್ಲ ಏನನ್ನು ಉಪದೇಶ ಮಾಡಿದ? ಅಂಥ ಸದ್ಗುರು ಹೆಂಗಿದ್ದ ಅಂತಂದ್ರೆ ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮುಖತ್ವ, ಸೇವ್ಯ ವಿರಲವನೇ ಶ್ರೇಷ್ಠ ಗುರುವಕ್ಕುಂ ಅಂತ ನಿಜಗುಣರು ಹೇಳಿದ ಹಾಗೆ ಕರುಣಾಗುಣವುಳ್ಳವರಿದ್ದರು, ಒಳ್ಳೆಯ ಸತ್ಕಲೆ ಉಳ್ಳವರಿದ್ದರು. ಯಾರ್ಯಾರಿಗೆ ಯಾವ ರೀತಿಯ ಬೋಧನೆಯನ್ನು ಮಾಡಿದರೆ, ಯಾವ ರೀತಿಯ ಅಧಿಕಾರಿ ವರ್ಗದ ಜನರು ಇರ್ತಾರೋ ಅವರಿಗೆ ಅವರಂತೆ, ಅವರ ಅನುಕೂಲ ಆಗುವಂತೆ, ಅವರ ಮನಮುಟ್ಟುವಂತೆ ಅವರಿಗೆ ಉಪದೇಶವನ್ನು ಮಾಡಿ ಒಂದು ಸಾಧನ ಮಾರ್ಗಗಳನ್ನು ಹೇಳಿ ಪರಮಾತ್ಮನ ಸ್ವರೂಪ ಆಗುವಂತೆ ಅವರು ಉಪದೇಶವನ್ನು ಮಾಡಿದರು. ಅಂಥ ಕರುಣಾ ಸಾಗರರು, ಸತ್ಕಲಾ ಪರಿಪೂರ್ಣರಾಗಿದ್ದರು, ಶಾಸ್ತ್ರ ಪರಿಣತಿ ಉಳ್ಳವರಾಗಿದ್ದರು, ಸುಮುಖತ್ವ ಉಳ್ಳವರಾಗಿದ್ದರು. ಈ ರೀತಿಯಾಗಿ ಏನು ಸದ್ಗುರುವಿನ ಪರಮಾತ್ಮನ ಲಕ್ಷಣಗಳದಾವು ಅದೆಲ್ಲವನ್ನೂ ಸಹಿತ ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರು ಹೊಂದಿದ್ದರು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂಥ ಸದ್ಗುರುಗಳು ಏನಪ್ಪ ಅಂತಂದ್ರೆ ಈ ಲೋಕದಲ್ಲಿ ಬಂದು ಯಾರಿಗಾದರೂ ಸಹಿತ ನೀವು ಮಾನ ಮರ್ಯಾದೆಗಳನ್ನು ಬಹಳ ಗಳಿಸ್ರಿ, ಧನ ಸಂಪತ್ತನ್ನು ಇತ್ಯಾದಿಗಳನ್ನು ಬಹಳ ಗಳಿಸ್ರಿ ಅಂತ ಹೇಳಲಿಲ್ಲ. ಏನನ್ನು ಹೇಳಿದರು ಅವರು ಜನತೆಗೆ, ಎಲ್ಲ ಸದ್ಭಕ್ತರಿಗೆ? ನೋಡಪ್ಪ, ಜೀವೋ ಬ್ರಹ್ಮೈವ ನಾಪರಃ. ಜೀವ ಅನ್ನುವಂಥವನು ನಿಜವಾಗಿಯೂ ಪರಮಾತ್ಮನ ಸ್ವರೂಪನೇ ಇದ್ದಾನೆ. ಇಂಥ ಜೀವರೂಪದಿಂದ ಬಂದಿರತಕ್ಕಂಥ ಈ ಜೀವನು ಮಾನವನು, ಅದರಲ್ಲಿಯೂ ಮುಖ್ಯವಾಗಿ ಮಾನವನು, ಮನುಷ್ಯ ರೂಪದಿಂದ ಬಂದಿರತಕ್ಕಂಥ ಮಾನವ ಏನಪ್ಪ ಅಂತಂದ್ರೆ ಶ್ರೇಷ್ಠವಾದ ಜನ್ಮ ಇದು, ಮಾನವ ಜನ್ಮ. ಇಂಥ ಶ್ರೇಷ್ಠವಾದ ಜನ್ಮದಲ್ಲಿಯೇ ನಾವು ಶ್ರೇಷ್ಠವಾದದ್ದನ್ನು ಸಾಧಿಸಲಿಕ್ಕೆ ಅನುಕೂಲ ಐತಿ ವಿನಃ ಉಳಿದ 83,99,999 ಜೀವರಾಶಿಗಳಲ್ಲಿ ಆ ಪ್ರಾಣಿಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುವಂಥ ಅವಕಾಶ ಇಲ್ಲ. ಶ್ರೇಷ್ಠತೆಯನ್ನು ಸಾಧಿಸುವಂಥ ಅವಕಾಶ ಇರುವುದು ಕೇವಲ ಮಾನವ ಜನ್ಮದಲ್ಲಿ ಮಾತ್ರ ಐತಿ. ಅದಕ್ಕೆ ಇಂಥ ಮಾನವ ಜನ್ಮದಲ್ಲಿ ನೀವು ಬಂದಿರಪ್ಪ ಅಂತಂದ್ರೆ ಏನು ಮಾಡಪ್ಪ ಅಂತಂದ್ರೆ ಶ್ರೇಷ್ಠತೆಯನ್ನು ಸಾಧಿಸ್ರಿ ಅಂತ ಅವರು ಒತ್ತಿ ಎಲ್ಲರಿಗೂ ಹೇಳಿದರು. ಏನಪ್ಪ ಅಂತಂದ್ರೆ ಅವರು ಸಾಧನಾ ಮಾರ್ಗಗಳನ್ನು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿಗಳಿಗೆ ಬೇರೆ ಬೇರೆ ಯಾಕೆ ಹೇಳಿದರು ಅಂತಂದ್ರೆ ಮಾನವ ಮಾತ್ರರಾದವರಲ್ಲಿಯೂ ಸಹಿತ ಬಾಲಕರು, ಯುವಕರು ಮತ್ತು ಮುಪ್ಪಾವಸ್ಥೆಯವರು ಅಂತ ಇರ್ತಾರೆ. ಹೌದು, ಬಾಲಕರಿಗೆ ಅವರು ಸಂತೋಷ ಪಡುವ ರೀತಿಯಲ್ಲಿಯೇ ಆಟಿಕೆಗಳನ್ನು ಕೊಟ್ಟು, ಇದು ಕುದುರೆ ಅಂತ ಹೇಳಿ ಅದನ್ನು ಆಟಿಕೆ ಕೊಟ್ಟು ಕುದುರೆ ತಗೊಂಡು ಆಡು ಅಂತ ಹೇಳಿದ್ರೆ
ಆ ಬಾಲಕ ಆ ಒಂದು ಆಟಿಕೆ ಸಾಮಾನನ್ನೇ ಒಂದು ನಿಜವಾದ ಕುದುರೆ ಅಂತ ತಿಳ್ಕೊಂಡ ಅದರಲ್ಲಿ ಆಟವನ್ನು ಆಡುತ್ತಾ ಸಂತೋಷ ಪಡ್ತಾನೆ. ಹಿಂಗೆ ಮತ್ತು ಬರ್ಬತ್ತ ತಂದೆ ತಾಯಿಗಳ ಕಡೆ ಒಲವನ್ನು ಬೆಳೆಸ್ಕೊತಾನೆ. ಹಂಗೆ ಸುಖ ಭೋಗಗಳನ್ನು ಬೇಡತಕ್ಕಂಥ ಕನಿಷ್ಠ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ ಒಳ್ಳೆಯ ಸುಖ ಭೋಗಗಳನ್ನು ಅವರ ಮನಸ್ಸಿಗೆ ತಕ್ಕಂತೆ ಸತಿ ಸುತ ಒಳಿತಾದಿಗಳನ್ನು ಧರೆ ಧನ ಒಳಿತೆ ಇತ್ಯಾದಿಗಳನ್ನು ಕೊಡ್ಕೊತ ಅವರನ್ನು ಆನಂದಪಡಿಸ್ಕೊತ ಹಿಂಗೆ ಭಕ್ತಿ ಮಾಡ್ಕೊತ ಹೋಗ್ರಿಪ್ಪ ಪರಮಾತ್ಮನಲ್ಲಿ, ನಿಮಗೆ ಒಳ್ಳೆಯದಾಗ್ತತಿ ಅಂತ ಈ ರೀತಿಯಾಗಿ ಬೋಧನೆ ಮಾಡ್ತೈತಿ. ಮತ್ತು ಒಂದಿಷ್ಟು ನಮಗೆ ಭೋಗ ಮೋಕ್ಷಾದಿಗಳು ಬೇಕು ಅನ್ನುವಂಥವ್ರಿಗೆ ಉಪಾಸನಾ ಕರ್ಮಗಳನ್ನು, ಉಪಾಸನಾ ಮಾರ್ಗಗಳನ್ನು, ಯಜ್ಞ ಯಾಗಾದಿ ಸಾಧನಗಳನ್ನು ಅಂಥವುಗಳನ್ನೆಲ್ಲ ಹೇಳ್ತಿದ್ವಿ. ಇದು ಯಾವುದೂ ಭೋಗಾದಿಗಳು ನಮಗೆ ಬೇಡ, ಪರಮಾತ್ಮ ನಮಗೆ ಮುಕ್ತಿಯ ಅವಸ್ಥೆಯೇ ಬೇಕು, ಮುಕ್ತ ಭಾವವೇ ನಮಗೆ ಬರಬೇಕು ಅನ್ನುವಂಥವ್ರಿಗೆ ಉತ್ತಮ ಅಧಿಕಾರಿಗಳಿಗೆ ಜ್ಞಾನವನ್ನು ಬೋಧನೆ ಮಾಡ್ತಿದ್ವಿ. ಈ ರೀತಿಯಾಗಿರ್ತಕ್ಕಂಥ 3 ರೀತಿಯ ಒಂದು ಸಾಧನ ಮಾರ್ಗ ಈಗಲೂ ಕೂಡ ಹುಬ್ಬಳ್ಳಿ ಸಿದ್ಧಾರೂಢ ಅಪ್ಪಾಜಿಯವರ ಮಠದೊಳಗೆ ಈಗಲೂ ಸಹಿತ ಚಾಲ್ತಿನ ಐತಿ. ಇದರೊಳಗೆ 3ರೊಳಗೆ ಒಂದು ಇನ್ನೂ ಕುಂಠಿತವಾಗಿಲ್ಲ. 3 ರೀತಿಯ ಸಾಧನ ಮಾರ್ಗಗಳನ್ನು ಈಗಲೂ ಸಹಿತ ಅವರು ಚಾಲ್ತಿಯಲ್ಲಿಯೇ ಇಟ್ಟಾರ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಮಾನವನಾದವನು ಕೇವಲ ನಾವು ಇಲ್ಲಿ ಭೋಗ ಮಾಡಿ ಹೋಗಲಿಕ್ಕೆ ಬಂದಿಲ್ಲ, ನಾವು ಪರಮಾತ್ಮನನ್ನು ತಿಳಿದುಕೊಂಡು ನಾವು ಬಯಲು ಆಗಲಿಕ್ಕೆ ಬಂದೀವಿ, ಪರಮಾತ್ಮ ಭಾವನ ತಾಳಲಿಕ್ಕೆ ಬಂದೀವಿ ಅಂತ ತಿಳ್ಕೊಬೇಕು. ಅದಕ್ಕೆ ಸಿದ್ಧಾರೂಢರ ಕೊನೆಯ ಉದ್ದೇಶ ಏನಿತ್ತು? ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯುತ್ತಯ್ಯ, ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಹೇಳಿದ ಹಾಗೆ, ಯಾರು ಸಿದ್ಧಾರೂಢ ಅಜ್ಜನನ್ನು ಭೋಗವನ್ನು ಕೊಡ್ತಕ್ಕಂಥ ಅಜ್ಜ ಅಂತ ತಿಳ್ಕೊಂಡು ಅವನ ನಂಬಿ ಭಜಿಸಿದಾಗ ಅವರಿಗೆ ಭೋಗವನ್ನು ಕೊಡ್ತಾನೆ. ಮತ್ತು ನಮಗೆ ಭೋಗನೂ ಬೇಕು, ಒಂದು ಮುಕ್ತಿ ಭಾವನೂ ಬೇಕು ಅನ್ನುವಂಥವ್ರಿಗೆ ಅವರಿಗೆ ಅದನ್ನೂ ಕೊಡ್ತಾನೆ. ಕೇವಲ ಮುಕ್ತ ಭಾವವೇ ಬೇಕು ಅನ್ನುವಂಥವ್ರಿಗೆ ಮುಕ್ತಿಯ ಭಾವವನ್ನು ಕೊಡ್ತಾನೆ. ಒಟ್ಟಿನಲ್ಲಿ ಕೊನೆಯ ಉದ್ದೇಶ ಏನು? ಎಲ್ಲರೂ ಸಮಾಧಾನ ಶಾಂತಿ ಉಂಟಾಗಬೇಕು, ಎಲ್ಲರೂ ಬಯಲು ಭಾವನೆ ಪರಮಾತ್ಮ ಭಾವನೆಯಲ್ಲಿ ಆನಂದವಾಗಿರಬೇಕು, ಆನಂದವನ್ನೇ ಹೊಂದಬೇಕು ಎಲ್ಲರೂ, ದುಃಖ ಅಂತೂ ಬರಲೇಬಾರದು. ಮತ್ತು ಭೋಗಗಳಲ್ಲಿಯೇ ಅವರು ಸದಾಕಾಲ ಇರಬಾರದು ಅಂತ ಈ ರೀತಿಯಾಗಿ ಅವರು ಬೋಧನೆಯನ್ನು ಮಾಡಿದರು. ಅದಕ್ಕಾಗಿ ಎನಿತೋ ಚೇತನ ಇಲ್ಲಿ ನಡೆದಾಡಿ ಸಂಭ್ರಮದಿ ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ, ಅದನರಸಿ ಸಾಗಿದರೆ ಬದುಕು ಹಸಿರಿನ ಬಯಲು ನೆನೆ ದಿವ್ಯ ಆತ್ಮಗಳ ಮಂಕುತಿಮ್ಮ ಅಂತ ದಿವಿಜಿಯವರು ಹೇಳ್ಯಾರ. ಯಾರ ನೆನೆದರೆ ಮನವು ಹಿಮಗಿರಿಯ ಜಲದಂತೆ ತಂಪು ಆಹ್ಲಾದತೆಯನ್ನು ಉಂಟು ಮಾಡಿಕೊಳ್ಳುವುದು ಅಂಥ ಮಹಾತ್ಮರನ್ನು ನೆನೆ ಅಂತ ಕೆ.ಸಿ. ಶಿವಪ್ಪನವರು ಒಂದು ಪದ್ಯದೊಳಗೆ ಹೇಳ್ಯಾರ. ಅದಕ್ಕಾಗಿ ಇಂಥ ಮಹಾತ್ಮರು ಭೂಮಿಗೆ ಅವತಾರ ಮಾಡಿರುವಂಥ ಉದ್ದೇಶ ಏನು? ಮಾನವ ಜೀವನಾದಂಥವನು ಕೇವಲ ಭೋಗಾದಿಗಳಲ್ಲಿ ಕಾಲ ಕಳೆಯದೆ ಸತ್ಯವಾದ ತತ್ವವನ್ನು ತಿಳಿದುಕೊಂಡು ಉದ್ಧಾರವಾಗಲಿ, ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ಉದ್ಧಾರವಾಗಲಿ ಅನ್ನುವ ಉದ್ದೇಶದಿಂದ ಆ ಒಂದು ತತ್ವವನ್ನು ತಿಳಿಸಲಿಕ್ಕೆ ಅವರ ಅವತಾರ ಆಗಿರ್ತದೆ. ಅದಕ್ಕಾಗಿ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ದುರ್ಲಭೋ ತ್ರಯಮೇವೈತ ದೇವಾನುಗ್ರಹ ಹೇತುಕಂ ಅಂದ ಹಾಗೆ ಮಹಾತ್ಮರು ಸಿಗುವುದು ಬಹಳ ದುರ್ಲಭ ಐತಿ. ಮಹಾತ್ಮರ ಹತ್ತಿರ ಹೋಗಿ ಅವರ ಮಾತುಗಳನ್ನು ಕೇಳಬೇಕೆನ್ನುವಂಥ ಭಾವ ಬರುವುದು ಬಹಳ ದುರ್ಲಭ ಐತಿ. ಈ ರೀತಿಯಾಗಿ ಇದ್ದಾಗ ಇಂಥ ಮಾನವ ಜನ್ಮದ ಬಂದಾಗ ನಾವು ಅದನ್ನೆಲ್ಲ ತಿಳಿದುಕೊಂಡು ಸಾರ್ಥಕಪಡಿಸಿಕೊಳ್ಳಬೇಕು. ನಮ್ಮ ಜನ್ಮವನ್ನು, ಮಾನವ ಜನ್ಮವನ್ನು ಮಹಾದೇವ ಜನ್ಮವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶ ಈ ಮಾನವ ಜನ್ಮಕ್ಕೆ. ಪರಮನ ನೆಲೆಗಾಣ ರತಿಜಾಣ್ಮೆ ಏಕೆ ಪರಬೊಮ್ಮದರಿವಿನಿಂದುರಿಜಾಣ್ಮೆಯುಂಟೆ ಅಂತ ಇತ್ಯಾದಿಯಾಗಿ ಮಹಾತ್ಮರು ಹೇಳ್ಯಾರ. ಮಾನವ ಮಹಾದೇವನಾಗುವುದೇ ಮುಖ್ಯ ಗುರಿ ಐತಿ. ಅದನ್ನು ನಾವು ನೀವೆಲ್ಲರೂ ತಿಳಿದುಕೊಂಡು ಧನ್ಯರಾಗಬೇಕು. ಅದನ್ನೇ ಶಿವಾವತಾರಿ ಸಿದ್ಧಾರೂಢರು ನಮ್ಮ ನಿಮ್ಮೆಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಅಂಥ
ಸತ್ಯವನ್ನೇ ನಾವು ನೀವೆಲ್ಲರೂ ತಿಳಿದುಕೊಳ್ಳುವಂಥ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರು, ಅಕ್ಕಲಕೋಟೆಯ ರೇವಣಸಿದ್ಧ ಅಪ್ಪಾಜಿಯವರು, ಚಿಕ್ಕ ರೇವಣಸಿದ್ಧ ಅಪ್ಪಾಜಿಯವರು ಎಲ್ಲ ಮಹಾತ್ಮರು ಕೂಡ ನಮ್ಮೆಲ್ಲರಿಗೂ ಕೊಟ್ಟು ನಮ್ಮನ್ನು ಉದ್ಧರಿಸಲಿ. ನಮ್ಮ ಈ ಮಾನವ ಜನ್ಮವೇ ಕೊನೆಯ ಜನ್ಮವಾಗಲಿ, ಮತ್ತೆ ಬೇರೆ ಯಾವ ಜನ್ಮಗಳು ನಮಗೆ ಬರದೇ ಇರಲಿ ಅಂತ ನಾವೆಲ್ಲರೂ ಬೇಡಿಕೊಳ್ಳುತ್ತಾ ಈ ನನ್ನ ಎರಡು ವಾಕ್ಪುಷ್ಪಗಳನ್ನು ಅಪ್ಪಾಜಿಯವರ ದಿವ್ಯಚರಣಾರವಿಂದಗಳಲ್ಲಿ ಅರ್ಪಿಸಿ ನನ್ನ ಎರಡು ಸ್ವತಂತ್ರಿಗಳಿಗೆ ವಿರಾಮವನ್ನು ಕೊಡುತ್ತೇನೆ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವಹರ ಹರ ಮಹಾದೇವ.